ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ಕೃಷಿಯಲ್ಲಿ ಎಂಥ ತಂತ್ರ ಉಪಾಯಗಳನ್ನು ಬಳಸಿದರೆ ಕೃಷಿ ಕಾರ್ಯಗಳನ್ನು ಸುಲಭಗೊಳಿಸಬಹುದು. ಹಾಗೆಯೇ ನಮ್ಮ ಬೆಳ್ತಂಗಡಿ ತಾಲೂಕಿನ ಅರುಣ್ ಪಿ ಮೆಹಂದಳೆಯವರು ತಮ್ಮ ಕೃಷಿ ಕಾರ್ಯದಲ್ಲಿ ಭತ್ತವನ್ನು ಬೆಳೆದು ಸ್ವಚ್ಛಗೊಳಿಸಲು ಯಂತ್ರಗಳನ್ನು ಬಳಸಿ ಯಶಸ್ಸು ಕಂಡಿದ್ದಾರೆ. ಈ ವಿಡಿಯೋದಲ್ಲಿ ನೀವು 2 ವಿಚಾರಗಳನ್ನು ಕಾಣಬಹುದು. ಒಂದು, ಡ್ರಮ್ ಮತ್ತು ಫ್ಯಾನ್ ಅನ್ನು ವಿದ್ಯುತ್ನ ಸಹಾಯದಿಂದ ಬಳಸಿ ಭತ್ತವನ್ನು ಸ್ವಚ್ಛಗೊಳಿಸುವುದು. ಮತ್ತೊಂದು, ಬ್ಲೋವರನ್ನು ಬಳಸಿ ಕೃಷಿ ತೋಟಕ್ಕೆ ಬೇಕಾದ ಸೊಪ್ಪನ್ನು ಸಂಗ್ರಹ ಮಾಡುವಂಥ ಸುಲಭ ವಿಧಾನಗಳನ್ನು ಈ ವಿಡಿಯೋದಲ್ಲಿ ನೀವು ಕಾಣಬಹುದು ಪ್ರಿಯ ವೀಕ್ಷಕರೇ. ಈ ರೀತಿಯ ಸರಳ ತಾಂತ್ರಿಕತೆ ಉಪಾಯಗಳನ್ನು ಬಳಸಿ ನೀವು ಕೂಡ ನಿಮ್ಮ ಕೃಷಿ ಕಾರ್ಯಗಳಲ್ಲಿ ಬಳಸಿಕೊಂಡರೆ ನಿಮ್ಮ ಕೃಷಿ ಕಾರ್ಯಗಳು ಕೆಲಸಗಳು ಸುಲಭವಾಗಬಹುದು ಪ್ರಿಯ ವೀಕ್ಷಕರೇ. ಮೊದಲೆಲ್ಲ ನಾವು ಸೊಪ್ಪು ಸಂಗ್ರಹ ಮಾಡಬೇಕಿದ್ದರೆ ಕೃಷಿ ಪ್ರದೇಶಗಳಲ್ಲಿ ಸೊಪ್ಪು ಇರುವ ಪ್ರದೇಶಗಳಲ್ಲಿ ಹೋಗಿ ಹೆಚ್ಚು ಜನಗಳನ್ನು ಸೇರಿಸಿಕೊಂಡು ಸೊಪ್ಪನ್ನು ಗುಡಿಸಿ ರಾಶಿ ಮಾಡಿ ಸಂಗ್ರಹ ಮಾಡಬೇಕಿತ್ತು. ಆದರೆ ಇಂದಿನ ದಿನಗಳಲ್ಲಿ ಬಹಳಷ್ಟು ಸಮಸ್ಯೆಗಳು ಇರುವುದರಿಂದ, ಕೆಲಸಗಾರರ ಕೊರತೆ ಯಥೇಚ್ಛವಾಗಿರುವುದರಿಂದ ಯಂತ್ರಗಳ ಮೇಲೆ ಅವಲಂಬನೆ ಆಗುವುದು ಬಹಳ ಅನಿವಾರ್ಯವಾಗಿರುತ್ತದೆ. ಹಾಗೆಯೇ ಈ ಸೊಪ್ಪನ್ನು ಸಂಗ್ರಹ ಮಾಡಲು ಸುಲಭವಾಗಿ ಒಂದು ಉಪಾಯವನ್ನು ಕೂಡ ಇಲ್ಲಿ ನಾವು ಕಾಣಬಹುದು. ಬ್ಲೋವರನ್ನು ಬಳಸಿಕೊಂಡು ಸೊಪ್ಪನ್ನು ಯಾವ ರೀತಿ ಸಂಗ್ರಹ ಮಾಡಿ ರಾಶಿ ಮಾಡಿ ತಮ್ಮ ಮನೆಯ ಕೃಷಿಯ ಬಳಕೆಗೆ ಬಳಸಿಕೊಳ್ಳಬಹುದು ಎಂಬುದನ್ನು ಕೂಡ ಇಲ್ಲಿ ನೀವು ನೋಡುತ್ತಿರಬಹುದು. ಈ ವಿಚಾರಗಳು ಬಹಳ ಸರಳ, ಸುಲಭ ಮತ್ತು ಅನುಕೂಲಕರವಾಗಿದೆ. ನೀವು ಕೂಡ ಇಂತಹ ಸರಳ, ಸುಲಭ, ಸಣ್ಣ ವಿಚಾರಗಳನ್ನು ಅಳವಡಿಸಿಕೊಂಡರೆ ನಿಮ್ಮೆಲ್ಲ ಕೃಷಿ ಕಾರ್ಯಗಳು ಕೂಡ ಸುಲಭವಾಗಬಹುದು. ಆದ್ದರಿಂದ ಸಾಧ್ಯವಾದಷ್ಟು ಇಂತಹ ವಿಚಾರಗಳನ್ನು ತಿಳಿದುಕೊಂಡು ಇದನ್ನು ನೀವು ಕೂಡ ಅಳವಡಿಸುವಲ್ಲಿ ಪ್ರಯತ್ನವನ್ನು ಮಾಡಿದರೆ ನಿಮ್ಮ ಕೃಷಿ ಕಾರ್ಯಗಳು ಕೂಡ ಸ್ವಲ್ಪ ಸರಳ, ಸುಲಭವಾಗಬಹುದು. ಇವತ್ತು ಜಗತ್ತಿನ ಎಲ್ಲ ಕ್ಷೇತ್ರಗಳಲ್ಲಿಯೂ ವಿಜ್ಞಾನ, ತಂತ್ರಜ್ಞಾನ, ತಾಂತ್ರಿಕತೆಗಳು ಬಹಳ ಮಹತ್ವದ ಪಾತ್ರವನ್ನು ಪಡೆದಿದ್ದು ಬಹಳ ವೇಗವಾಗಿ ಮುನ್ನಡೆಯುತ್ತಿದೆ. ಇದರಿಂದ ಜನಜೀವನವು ಬಹಳ ಸುಲಭ, ಸರಳವಾಗಿ ಬದುಕಲು ಸಾಧ್ಯವಾಗುತ್ತಿದೆ. ಕೃಷಿ ಕ್ಷೇತ್ರವು ಇದರಿಂದ ಹೊರತಲ್ಲ. ಕೃಷಿ ಕ್ಷೇತ್ರದಲ್ಲಿಯೂ ಕೂಡ ಸಂಶೋಧನೆಗಳು ನಡೆಯಬೇಕಾಗಿದೆ. ಕೃಷಿಕರು ಸಂಶೋಧನೆ ಮಾಡಬೇಕಾಗಿದೆ. ಕೃಷಿಕರೇ ಎಲ್ಲ ಕಾರ್ಯಕ್ಕೂ ಮುಂದೆ ನಿಂತು ಸಂಶೋಧನೆಗಳನ್ನು ಮಾಡಿ ಹೆಚ್ಚು ಜನರಿಗೆ ಸಹಾಯಕವಾಗುವಂಥ ತಂತ್ರಜ್ಞಾನಗಳನ್ನು ಅಭಿವೃದ್ಧಿಪಡಿಸಿ ತಾವು ಬಳಸಿಕೊಂಡು ಸುಸ್ಥಿರವಾದ, ಸುಂದರವಾದ ಕೃಷಿ ಬದುಕಿಗೆ ಕಾರಣವಾಗಬೇಕಾಗಿದೆ. ಇನ್ನೂ ಕೂಡ ಕೃಷಿಯಲ್ಲಿ ಬಹಳಷ್ಟು ಕೆಲಸಗಳು ಕಷ್ಟಕರವಾಗಿದೆ. ಕಾರ್ಮಿಕರ ಕೊರತೆ ಇದೆ. ಈ ಎಲ್ಲ ಸಮಸ್ಯೆಗಳಿಗೆ ಕೃಷಿಕನೊಬ್ಬ ಸಂಶೋಧಕರನಾಗಿ ಮುಂದುವರೆದಾಗ ಇವೆಲ್ಲವೂ ಮಾಡಲು ಖಂಡಿತವಾಗಿಯೂ ಸಾಧ್ಯವಾಗಲಿದೆ. ಮುಂಬರುವ ದಿನಗಳಲ್ಲಿ ಇನ್ನೂ ಒಳ್ಳೆಯ ಸಂಶೋಧನೆಗಳು ನಡೆಯಲಿ, ಹೆಚ್ಚಿನ ತಾಂತ್ರಿಕತೆಗಳು ಬರಲಿ, ಕೃಷಿ ಬದುಕು, ಕೃಷಿ ಜೀವನ, ಕೃಷಿ ಕೆಲಸ ಕಾರ್ಯಗಳು ಸುಲಭವಾಗಲಿ ಎನ್ನುವುದು ಕೂಡ ಈ ವಿಡಿಯೋದ ಉದ್ದೇಶ ಮತ್ತು ಆಶಯವಾಗಿರುತ್ತದೆ ಪ್ರಿಯ ವೀಕ್ಷಕರೇ. ಈ ಜಗತ್ತಿಗೆ ಸಂಶೋಧನೆಗಳು, ಅನ್ವೇಷಣೆಗಳು ಬಹಳ ಮುಖ್ಯವಾಗಿದೆ. ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾವು ತಿಳಿಯಬೇಕಾಗಿದೆ. ಯಾವುದೇ ಒಂದು ವ್ಯಕ್ತಿಯಲ್ಲಿ, ಒಂದು ಮಗುವಿನಲ್ಲಿ ವಿಶೇಷವಾದ ಶಕ್ತಿ, ಸಾಮರ್ಥ್ಯ, ಟ್ಯಾಲೆಂಟ್ ಇದ್ದರೆ ಅದನ್ನು ಗುರುತಿಸಿ, ಬೆಳೆಸಿ, ಪೋಷಿಸಿ ಆ ವ್ಯಕ್ತಿಯು ಆ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯುವಲ್ಲಿ ಎಲ್ಲರೂ ಸಹಕಾರ ನೀಡಿದರೆ ಅದರಿಂದ ಜಗತ್ತಿಗೆ ತುಂಬ ಪ್ರಯೋಜನವಾಗಲಿದೆ. ಹಾಗೆಯೇ ನಮ್ಮ ಈ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.